ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಕೇವಲ ಒಂದು ವಿಚಾರಕ್ಕೆ ಸೀಮಿತವಾಗಿಲ್ಲ. ಇವತ್ತು ನಾವು ಎರಡು ಬಹುದೊಡ್ಡ ರಾಜಕೀಯ ಭೂಕಂಪಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ನಮ್ಮದೇ ಕರ್ನಾಟಕದ ಬಾಗಲಕೋಟೆಯ ಬೈ ಎಲೆಕ್ಷನ್ ಅಖಾಡದಲ್ಲಿ ನಡೀತಾ ಇರುವಂತಹ ಯುದ್ಧಾಜಿದ್ದಿನ ಕದನವಾದ್ರೆ, ಇನ್ನೊಂದು ಕಡೆ ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದ ಕಾನೂನನ್ನೇ ಬದಲಾಯಿಸಲು ಹೊರಟಿರುವಂತಹ ಆ ಒಂದು ಬ್ರಹ್ಮಾಸ್ತ್ರದ ರಹಸ್ಯ. ಒಂದ್ ಕಡೆ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಕಮಲ ಅರಳಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿಯೊಳಗಿನ ಆಂತರಿಕ ರಾಜಕಾರಣ ಎಷ್ಟೊಂದು ಕುದಿತಾ ಇದೆ ಅಂತಂದ್ರೆ, ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಪರಮ ವಿರೋಧಿ ಹಿಂದೂ ಹುಲಿ ಎಂದೇ ಖ್ಯಾತಿ ಹೊಂದಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಏಕಾಏಕಿ ಬಾಗಲಕೋಟೆ ರಣಕಣಕ್ಕೆ ಧುಮುಕಿದ್ದಾರೆ. ಈ ಯತ್ನಾಳ್ ಎಂಟ್ರಿಯ ಹಿಂದಿರುವಂತಹ ಪಂಚಮಸಾಲಿ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಬಿಜೆಪಿ ಅಭ್ಯರ್ಥಿ ಚಿರಂತಿಮಠ ಅವರಿಗೆ ಸ್ವತಃ ಅವರ ಅಣ್ಣನೇ ಬೆನ್ನಿಗೆ ಚೂರಿ ಹಾಕಿದ್ದಾರಾ? ಇತ ರಾಜ್ಯದಲ್ಲಿ ರಾಜಕೀಯ ಆಟ ನಡೀತಾ ಇದ್ರೆ, ಅತ್ತ ದೆಹಲಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗೆ ಜೀವನದಲ್ಲೇ ಮರೆಯಲಾಗದಂತಹ ಬಿಗ್ ಶಾಕ್ ಕೊಡಲು ಪ್ಲಾನ್ ರೆಡಿ ಮಾಡಿದೆ. ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಎದೆಯುಬ್ಬಿಸಿ ಘೋಷಣೆ ಮಾಡಿರುವಂತಹ ಸಮಾನ ನಾಗರಿಕ ಸಂಹಿತೆ ಅಥವಾ ಯುಸಿಸಿ ಜಾರಿಗೆ ಭಾರಿ ಸಿದ್ಧತೆ ನಡೀತಾ ಇದೆ. ಈ ಯುಸಿಸಿ ಬಂದ್ರೆ ಮುಸ್ಲಿಮರ ಮದುವೆ ಆಸ್ತಿ ಕಾನೂನುಗಳು ಹೇಗೆ ಬುಡಮೇಲಾಗುತ್ತವೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಸುಲಭವಾಗಿ ವಿವರಿಸಿದಂತಹ ರಾಜ್ಯ ಮತ್ತು ಕೇಂದ್ರದ ಈ ಡಬಲ್ ಪೊಲಿಟಿಕಲ್ ಗೇಮ್ ನ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚೋಣ. ಈ ಮಾಹಿತಿನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮುಸ್ಲಿಮರಿಗೆ ಶಾಕ್ ಕೊಡಲು ಹೊರಟಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಯುಸಿಸಿ ಜಾರಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಐ ಸಪೋರ್ಟ್ ಯುಸಿಸಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲು ನಾವು ಬಾಗಲಕೋಟೆ ಉಪಚುನಾವಣೆಯ ಅಸಲಿ ಕದನದ ಕಡೆಗೆ ನೋಡೋಣ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ದಿಢೀರನೆ ಎದುರಾಗಲು ಕಾರಣವೇನು? ಕಾಂಗ್ರೆಸ್ನ ಹಿರಿಯ ನಾಯಕ, ಮಾಜಿ ಸಚಿವ, 5 ಬಾರಿ ಶಾಸಕರಾಗಿದ್ದಂತಹ ಎಚ್.ವೈ. ಮೇಟಿ ಅವರು ಇತ್ತೀಚೆಗಷ್ಟೇ ಇಹಲೋಕವನ್ನು ತ್ಯಜಿಸಿದ ಕಾರಣ ಬಾಗಲಕೋಟೆಯ ಶಾಸಕ ಸ್ಥಾನ ಖಾಲಿಯಾಗಿತ್ತು. ಇದೇ ಕಾರಣಕ್ಕೆ ಇದೀಗ ಏಪ್ರಿಲ್ 9ರಂದು ಅಲ್ಲಿ ಭಾರಿ ಜಿದ್ದಾಜಿದ್ದಿನ ಮತದಾನ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷವು ಎಚ್.ವೈ. ಮೇಟಿ ಅವರ ಮೇಲಿರುವಂತಹ ಅನುಕಂಪದ ಅಲೆ ಮತ್ತು ಅವರ ಕುಟುಂಬದ ವರ್ಚಸ್ಸನ್ನು ಬಳಸಿಕೊಳ್ಳಲು ಮೇಟಿ ಅವರ ಪುತ್ರ ಉಮೇಶ್ ಉಲ್ಲಪ್ಪ ಮೇಟಿ ಅವರಿಗೆ ಟಿಕೆಟ್ ಅನ್ನು ನೀಡಿ ಅಖಾಡಕ್ಕೆ ಇಳಿಸಿದೆ. ಅಹಿಂದ ವೋಟ್ ಬ್ಯಾಂಕ್ ಅನ್ನ ನೆಚ್ಚಿಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಈ ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸಿಕೊಳ್ಳಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ 2023ರ ಚುನಾವಣೆಯಲ್ಲಿ ಸೋಲು ಕಂಡಿದ್ದಂತಹ ವೀರಣ್ಣ ಚರಂತಿಮಠ ಅವರಿಗೆ ಮತ್ತೊಮ್ಮೆ ಮಣೆ ಹಾಕಿದೆ. ಆದ್ರೆ ಬಾಗಲಕೋಟೆಯ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅಂತಂದ್ರೆ, ಕೇವಲ ಅನುಕಂಪದಿಂದ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಲ್ಲದೆ ಕೇವಲ ಹಿಂದುತ್ವದ ಅಲೆಯಿಂದ ಬಿಜೆಪಿ ಗೆಲ್ಲುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ಅಕ್ಷರಶಃ ನಡೀತಾ ಇರೋದು ಜಾತಿ ಲೆಕ್ಕಾಚಾರದ ಒಳಪೆಟ್ಟುಗಳು. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಶತ್ರು ಹೊರಗಡೆ ಇಲ್ಲ, ಬದಲಾಗಿ ಅವರ ಸ್ವತಃ ಮನೆಯಲ್ಲೇ ಇದ್ದಾನೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ ಅಕ್ಷರಶಃ ವಿಲನ್ ಆಗಿ ಕಾಡ್ತಾ ಇರೋದು ಅವರದೇ ಸ್ವಂತ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅವರು ಬಿಜೆಪಿಯಿಂದ ಸ್ಪರ್ಧಿಸುತ್ತಾರೆ. ಅವರದೇ ಸಹೋದರ ಮಲ್ಲಿಕಾರ್ಜುನ ಬಂಡಾಯವಿದ್ದು ಅವರ ವಿರುದ್ಧವೇ ಸ್ಪರ್ಧಿಸುತ್ತಾರೆ. ಅಣ್ಣ ತಮ್ಮಂದಿರ ಈ ಒಳಜಗಳದಿಂದಾಗಿ ವೋಟ್ಗಳು ಡಿವೈಡ್ ಆಗಿ ಕಾಂಗ್ರೆಸ್ನ ಎಚ್.ವೈ. ಮೇಟಿ ಬಹಳ ಸುಲಭವಾಗಿ ಗೆದ್ದು ಶಾಸಕರಾಗ್ತಾರೆ. ಈಗ ಅದೇ ಪರಿಸ್ಥಿತಿ ಮತ್ತೆ ಮರುಕಳಿಸ್ತಾ ಇದೆ. ವೀರಣ್ಣ ಚರಂತಿಮಠ ಅವರು ಮತ್ತೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು ಈಗ ನೇರವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸಿಕೊಂಡು ತಮ್ಮ ಸ್ವಂತ ತಮ್ಮನ ವಿರುದ್ಧವೇ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ವಿಜಯೇಂದ್ರ ಅವರು ಕಾಂಗ್ರೆಸ್ನ ಷಡ್ಯಂತರಗಳು ನಮಗೆ ಗೊತ್ತಿದೆ, ಆದ್ರೆ ನಮ್ಮ ಕಾರ್ಯಕರ್ತರ ಉತ್ಸಾಹ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ಗ್ರೌಂಡ್ ಲೆವೆಲ್ ನಲ್ಲಿ ಸ್ವಂತ ಕುಟುಂಬದ ಆಂತರಿಕ ಭಿನ್ನಾಭಿಪ್ರಾಯ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಇದೆಲ್ಲದರ ನಡುವೆ ಈ ಉಪಚುನಾವಣೆಯ ಕತ್ತಿಗೆ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಎಂಟ್ರಿಯಿಂದ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 2.2 ಲಕ್ಷ ಮತದಾರರಿದ್ದಾರೆ. ಅವರಲ್ಲಿ ಲಿಂಗಾಯತ ಸಮುದಾಯದ ಮತಗಳೇ 30%ರಷ್ಟಿದೆ. ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಒಳಪಂಗಡದ ಮತಗಳು ಇಲ್ಲಿ ನಿರ್ಣಾಯಕವಾಗಿವೆ. ನಿಮ್ಗೆಲ್ಲ ಗೊತ್ತಿರುವಂತೆ ಯತ್ನಾಳ್ ಅವರು ಬಿ.ಎಸ್. ಯಡಿಯೂರಪ್ಪ ಮತ್ತು ಅವರ ಮಗ ಬಿವೈ ವಿಜಯೇಂದ್ರ ಅವರ ಪರಮ ವಿರೋಧಿ. ಪಕ್ಷದ ನಾಯಕರ ವಿರೋಧವೇ ಬಂಡಾಯವಿದ್ದಂತಹ ಯತ್ನಾಳ್ ಅವರನ್ನ ಕಳೆದ ವರ್ಷ ಬಿಜೆಪಿಯಿಂದ ಉಚ್ಚಾಟಿಸುವ ಅಥವಾ ಸೈಡ್ ಲೈನ್ ಮಾಡುವ ಲೆವೆಲ್ಗೆ ಹೋಗಲಾಗಿತ್ತು. ಆದ್ರೆ ಈಗ ಬಾಗಲಕೋಟೆಯಲ್ಲಿ ಕಮಲ ಹರಳಬೇಕಾದ್ರೆ ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕ ಯತ್ನಾಳ್ ಬೇಕೇ ಬೇಕು ಎನ್ನುವ ಅನಿವಾರ್ಯತೆ ವಿಜಯೇಂದ್ರಗೆ ಎದುರಾಗಿದೆ. ಬಿಜೆಪಿಯ ಹಿರಿಯ ನಾಯಕರಾದಂತಹ ವಿ. ಶ್ರೀರಾಮುಲು ಮತ್ತು ಅರವಿಂದ ಲಿಂಬಾವಳಿ ಅವರಂತಹ ವಿರೋಧಿ ಬಣದ ನಾಯಕರು ಯತ್ನಾಳ್ ಅವರನ್ನ ಪ್ರಚಾರಕ್ಕೆ ಕರೆತರಲೇಬೇಕು ಎಂದು ಹೈಕಮಾಂಡ್ಗೆ ಒತ್ತಡವನ್ನ ಹೇರಿತ್ತು. ಅಂತಿಮವಾಗಿ ವಿಜಯೇಂದ್ರ ಅವರು ಕೂಡ ಅನಿವಾರ್ಯವಾಗಿ ಮೆತ್ತಗಾಗಬೇಕಾಯಿತು. ನಮ್ಮ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಗೆಲುವಿಗಾಗಿ ಯಾರು ಬೇಕಾದ್ರೂ ಪ್ರಚಾರಕ್ಕೆ ಬರಬಹುದು, ಎಲ್ಲರಿಗೂ ಸ್ವಾಗತ ಅಂತ ವಿಜಯೇಂದ್ರ ಅವರು ಬಹಳ ಜಾಣತನದಿಂದ ಹೇಳಿಕೆಯನ್ನು ನೀಡಿದ್ದಾರೆ. ಇದೀಗ ಹಿಂದೂ ಹುಲಿ ಯತ್ನಾಳ್, ಮುರುಗೇಶ್ ನಿರಾಣಿ ಸೇರಿದಂತೆ ಪ್ರಭಾವಿ ನಾಯಕರ ಜೊತೆ ಬಾಗಲಕೋಟೆಯ ರಣಕಣಕ್ಕೆ ಧುಮುಕಿದ್ದಾರೆ. ಆದ್ರೆ ಅವರು ಎಲ್ಲೂ ಕೂಡ
ನೇರವಾಗಿ ಬಿಜೆಪಿ ಹೆಸರನ್ನ ಬಳಸದೆ ಕೇವಲ ಹಿಂದುತ್ವ ಮತ್ತು ಸಮುದಾಯದ ಕಡೆಗೆ ಫೋಕಸ್ ಮಾಡ್ತಾ ಇರುವುದು ಬಿಜೆಪಿಯ ಆಂತರಿಕ ರಾಜಕಾರಣದ ಬಿಸಿ ಎಷ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಈ ಉಪಚುನಾವಣೆ ಕೇವಲ ಕಾಂಗ್ರೆಸ್ ಬಿಜೆಪಿ ನಡುವಿನ ಫೈಟ್ ಅಲ್ಲ, ಇದು ಸಿದ್ದರಾಮಯ್ಯ ವರ್ಸಸ್ ವಿಜಯೇಂದ್ರ ಮತ್ತು ಬಿಜೆಪಿಯೊಳಗಿನ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಬದಲಾಗಿದೆ. ಸ್ನೇಹಿತರೆ, ಬಾಗಲಕೋಟೆಯಲ್ಲಿ ಒಂದು ಸೀಟ್ ಗೆಲ್ಲಲು ಈ ಪಾರ್ಟಿ ರಣತಂತ್ರ ಆಂತರಿಕ ರಾಜಕಾರಣ ನಡೀತಾ ಇದ್ರೆ, ಇತ್ತ ದೆಹಲಿಯಲ್ಲಿ ಕುಳಿತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು 2028ರ ಹೊತ್ತಿಗೆ ಇಡೀ ದೇಶದ ಕಾನೂನನ್ನೇ ಬುಡಮೇಲು ಮಾಡಲು ಒಂದು ಬೃಹತ್ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ. ಈಗ ತಾನೇ ಬಿಡುಗಡೆಯಾಗಿರುವಂತಹ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ನಾವು ಇಡೀ ದೇಶಾದ್ಯಂತ ಸಮಾನ ನಾಗರಿಕ ಸಂಹಿತೆ ಅಥವಾ ಯುಸಿಸಿಯನ್ನು ಕಡ್ಡಾಯವಾಗಿ ಜಾರಿಗೆ ತರ್ತೀವಿ ಅಂತ ಅಧಿಕೃತವಾಗಿ ಎದೆಯುಬ್ಬಿಸಿ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಈ ಘೋಷಣೆಯಿಂದಾಗಿ ಅಸದುದ್ದೀನ್ ಓವೈಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವಿರೋಧ ಪಕ್ಷದ ನಾಯಕರಿಗೆ ಅಕ್ಷರಶಃ ನಡುಕ ಶುರುವಾಗಿದೆ. ಭಾರತ ಸಂವಿಧಾನದ 44ನೇ ವಿಧಿಯ ಅಡಿಯಲ್ಲಿ ಬರುವಂತಹ ಈ ಒಂದು ದೇಶ ಒಂದು ಕಾನೂನು ನಿಯಮ ಜಾರಿಯಾದ್ರೆ ಇಡೀ ಭಾರತದ ಸಾಮಾಜಿಕ ವ್ಯವಸ್ಥೆ 360 ಡಿಗ್ರಿ ಬದಲಾಗೋದು ಗ್ಯಾರಂಟಿ. ಅಷ್ಟಕ್ಕೂ ಯುಸಿಸಿ ಜಾರಿಯಾದ್ರೆ ಮುಸ್ಲಿಂ ಪರ್ಸನಲ್ ಲಾಗೆ ಅಷ್ಟೊಂದು ದೊಡ್ಡ ಶಾಕ್ ಯಾಕೆ ಬೀಳುತ್ತೆ ಅನ್ನೋದನ್ನ ನೀವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂದು ನಮ್ಮ ದೇಶದಲ್ಲಿ ಕ್ರಿಮಿನಲ್ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಿವೆ. ಆದ್ರೆ ಮದುವೆ ವಿಚ್ಛೇದನ, ಆಸ್ತಿ ಹಂಚಿಕೆಯ ವಿಚಾರ ಬಂದಾಗ ಹಿಂದೂಗಳಿಗೆ ಪ್ರತ್ಯೇಕ ಕಾನೂನಿದೆ, ಮುಸ್ಲಿಮರಿಗೆ 1937ರ ಶರಿಯತ್ ಕಾನೂನಿದೆ. ಈ ಶರಿಯತ್ ಕಾನೂನಿನ ಹಲವಾರು ನಿಯಮಗಳು ಆಧುನಿಕ ಯುಗದ ಮಹಿಳಾ ಹಕ್ಕುಗಳಿಗೆ ನೇರ ವಿರೋಧವಾಗಿವೆ ಎನ್ನುವುದು ತಜ್ಞರ ವಾದ. ಮೋದಿ ಸರ್ಕಾರ ಯುಸಿಸಿ ಜಾರಿಗೆ ತಂದ್ರೆ ಈ ಕೆಳಗಿನ ಆಘಾತಕಾರಿ ಬದಲಾವಣೆಗಳು ನಡೆಯುತ್ತೆ. ಅದರಲ್ಲಿ ಮೊದಲನೆಯದು ಬಹುಪತ್ನಿತ್ವ ಸಂಪೂರ್ಣ ರದ್ದತೆ. ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಒಬ್ಬ ಮುಸ್ಲಿಂ ಪುರುಷ 4 ಮದುವೆಯಾಗಲು ಕಾನೂನಿನಲ್ಲಿ ಅವಕಾಶವಿದೆ. ಆದ್ರೆ ಯುಸಿಸಿ ಜಾರಿಯಾದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪುರುಷನು ಕೂಡ ಕೇವಲ ಒಂದು ಮದುವೆ ಮಾತ್ರ ಮಾಡ್ಕೊಳ್ಬೇಕಾಗತ್ತೆ. ಮೊದಲ ಹೆಂಡತಿಗೆ ವಿಚ್ಛೇದನ ನೀಡದೆ ಎರಡನೇ ಮದುವೆಯಾದ್ರೆ ಆತನಿಗೆ ಕಂಬಿ ಎಣಿಸುವುದು ಗ್ಯಾರಂಟಿ. ಇನ್ನು ಎರಡನೇದು ಆಸ್ತಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು. ಇಸ್ಲಾಮಿಕ್ ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಸಿಗುವ ಆಸ್ತಿಯ ಪಾಲು ಬಹಳ ಕಮ್ಮಿ. ಆದ್ರೆ ಯುಸಿಸಿ ಬಂದ್ರೆ ಧರ್ಮ ಯಾವುದಾದ್ರೂ ಸರಿ, ಮಗ ಮತ್ತು ಮಗಳಿಗೆ ಆಸ್ತಿಯಲ್ಲಿ ಸಮಾನವಾದಂತಹ ಅಂದ್ರೆ 50-50 ಹಕ್ಕು ಸಿಗಲೇಬೇಕು. ಇದು ಮುಸ್ಲಿಂ ಮಹಿಳೆಯರ ಪಾಲಿಗೆ ಬಹುದೊಡ್ಡ ಆರ್ಥಿಕ ಸ್ವಾತಂತ್ರ್ಯವಾಯಿತು. ಇನ್ನು ವಿಚ್ಛೇದನ ಮತ್ತು ಜೀವನಾಂಶ ತ್ವರಿತ ತ್ರಿವಳಿ ತಲಾಖ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಈಗಾಗಲೇ ರದ್ದು ಮಾಡಿದೆ. ಯುಸಿಸಿ ಜಾರಿಯಾದ್ರೆ ಡಿವೋರ್ಸ್ ನೀಡುವ ಪ್ರಕ್ರಿಯೆ ಹಿಂದೂ ಮುಸ್ಲಿಂ ಎಲ್ಲರಿಗೂ ಕೋರ್ಟ್ ಮೂಲಕವೇ ಸಮಾನವಾಗಿ ನಡೆಯುತ್ತೆ. ವಿಚ್ಛೇದಿತ ಮುಸ್ಲಿಂ ಮಹಿಳೆ ತನ್ನ ಗಂಡನಿಂದ ಕಡ್ಡಾಯವಾಗಿ ಜೀವನಾಂಶವನ್ನ ಪಡೆಯುವ ಹಕ್ಕನ್ನು ಹೊಂದಾಳೆ. ಇನ್ನು 4ನೇದು ದತ್ತು ಸ್ವೀಕಾರ. ಶರಿಯತ್ ಕಾನೂನಿನಲ್ಲಿ ಮಗುವನ್ನ ಕಾನೂನುಬದ್ಧವಾಗಿ ದತ್ತು ಪಡೆದು ಆ ಮಗುವಿಗೆ ಪೂರ್ಣ ಹಕ್ಕನ್ನು ನೀಡುವಂತಹ ಅವಕಾಶವಿಲ್ಲ. ಆದ್ರೆ ಯುಸಿಸಿ ಮುಸ್ಲಿಂ ದಂಪತಿಗಳಿಗೂ ಕೂಡ ಇತರರಂತೆ ಮಗುವನ್ನ ದತ್ತು ಪಡೆಯುವ ಪೂರ್ಣ ಸ್ವಾತಂತ್ರ್ಯವನ್ನ ನೀಡುತ್ತೆ. ಇದಕ್ಕಾಗಿಯೇ ಮುಸ್ಲಿಂ ಕಟ್ಟಾಳುಗಳು, ಅಲ್ಲಿನ ಮೌಲ್ವಿಗಳು ಯುಸಿಸಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ತಮ್ಮ ಪುರುಷ ಪ್ರಧಾನ ಸಮಾಜದ ಕಟ್ಟುಪಾಡುಗಳು, ತಮ್ಮ ಧಾರ್ಮಿಕ ನಿಯಮಗಳು ಕಸದ ಬುಟ್ಟಿಗೆ ಸೇರ್ತಾ ಇವೆ ಎನ್ನುವ ಭೀತಿ ಅವರಲ್ಲಿದೆ. ಆದ್ರೆ ಮೋದಿ ಸರ್ಕಾರ ಮಾತ್ರ ಮಹಿಳೆಯರ ಹಕ್ಕುಗಳಿಗಿಂತ ಸಂವಿಧಾನಕ್ಕಿಂತ ಬಹುದೊಡ್ಡ ಧರ್ಮ ಯಾವುದೂ ಇಲ್ಲ, ಯುಸಿಸಿ ಜಾರಿಯಾಗಿಯೇ ತೀರುತ್ತೆ ಅಂತ ಸ್ಪಷ್ಟವಾಗಿ ಸಂದೇಶವನ್ನ ರವಾನಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇತ್ತ ಬಾಗಲಕೋಟೆಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ತಮ್ಮ ಅಹಂಕಾರವನ್ನ ಬದಿಗಿಟ್ಟು ಪಂಚಮಸಾಲಿ ಓಟ್ಗಳಿಗಾಗಿ ಒಟ್ಟಾಗಿ ಪ್ರಚಾರ ಮಾಡ್ತಾ ಇರುವುದು ರಾಜ್ಯ ರಾಜಕಾರಣದ ಅನಿವಾರ್ಯತೆಯನ್ನು ತೋರಿಸ್ತಾ ಇದೆ. ಅದೇ ಸಮಯದಲ್ಲಿ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಯುಸಿಸಿ ಎನ್ನುವಂತಹ ಬ್ರಹ್ಮಾಸ್ತ್ರದ ಮೂಲಕ 21ನೇ ಶತಮಾನದ ನವ ಭಾರತದ ಕಾನೂನು ವ್ಯವಸ್ಥೆಯನ್ನೇ ಬದಲಾಯಿಸಲು ಹೊರಟಿರುವುದು ದೇಶದ ಭವಿಷ್ಯದ ದಿಕ್ಸೂಚಿಯಾಗಿದೆ. ನಿಮ್ಗೇನನ್ಸುತ್ತೆ? ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಯತ್ನಾಳ್ ಎಂಟ್ರಿಯಿಂದ ಬಿಜೆಪಿಗೆ ನಿಜಕ್ಕೂ ಲಾಭವಾಗುತ್ತಾ ಅಥವಾ ಅಣ್ಣ ತಮ್ಮಂದಿರ ಕಿತ್ತಾಟದಿಂದ ಕಾಂಗ್ರೆಸ್ ಮತ್ತೆ ಗೆದ್ದು ಬೀಗುತ್ತಾ? ಇನ್ನೊಂದು ಕಡೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗೆ ಬಿಗ್ ಶಾಕ್ ಕೊಡುವ ಒಂದು ದೇಶ ಒಂದು ಕಾನೂನು ಎನ್ನುವ ಮೋದಿ ಅವರ ಯುಸಿಸಿ ಜಾರಿಯಾಗುವುದು ಸರಿ ಅಂತ ನಿಮ್ಗನ್ಸುತ್ತಾ? ಭಾರತದಲ್ಲಿ ಬಹುಪತ್ನಿತ್ವ ರದ್ದಾಗಿ ಎಲ್ಲ ಮಹಿಳೆಯರಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಅಸಲಿ ಸತ್ಯವನ್ನ ಬಯಲು ಮಾಡಿರುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆ, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆಗಿರುವಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.